ಇನ್ನು ಹಾವೇರಿಯಲ್ಲಿ ಅಲ್ಲಿಯೂ ಕೂಡ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ದರ ಏರಿಕೆಯ ಬಿಸಿ ಕೂಡ ಹಾವೇರಿಯ ಆಟೋ ಗ್ಯಾಸ್ನವರು ಮಾಡ್ತಾ ಇದ್ದಾರೆ. ಕೆಜಿಗೆ 120 ರೂಪಾಯಿ ಏರಿಕೆ ಮಾಡಿದ್ದಾರೆ ಬಂಕ್ಗಳಲ್ಲಿ. ಹಾವೇರಿಯ ಹಾನಗಲ್ ರಸ್ತೆಯ ಗೋ ಗ್ಯಾಸ್ ಬಂಕ್ನಲ್ಲಿ ದಿಢೀರ್ ಅಂತ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. 4 ದಿನಗಳಿಂದ ಬಂದ್ ಆಗಿದ್ದಂತಹ ಬಂಕ್ ಇದು ಈಗ ಓಪನ್ ಆಗಿದೆ. ಅವ್ರಿಗೊಂದಷ್ಟು ಗ್ಯಾಸ್ ಸರಬರಾಜಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ ಸುಮಾರು 120 ರೂಪಾಯಿ ಏರಿಸಿದ್ದಾರೆ. ಇಸ್ರೇಲ್ ಅಮೆರಿಕ ಯುದ್ಧದ ತೀವ್ರತೆ ಕಡಿಮೆ ಹಾಗೆ ಕಾಣ್ತಿಲ್ಲ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಳೆದ 4 ದಿನಗಳಿಂದ ಬಂದ್ ಆಗಿದ್ದಂತಹ ಗೋ ಗ್ಯಾಸ್ ಬಂಕ್ ಇವತ್ತು ಚಲುವಾಗಿರುವಂಥದ್ದು. ಆದರೆ ಏಕಾಏಕಿ ದರ ಹೆಚ್ಚಳ ಆಗಿರುವಂಥದ್ದು. ಮೊದಲು 20 ದಿನಗಳ ಹಿಂದೆ ಏನು ಕೆಜಿಗೆ 50 ರೂಪಾಯಿ ಕೊಟ್ಟು ಏನು ಸಿಲಿಂಡರ್ನ ಹಾಕಿಸ್ತಾ ಇದ್ರು. ಆದರೆ ಈಗ 120 ರೂಪಾಯಿ ಕೆಜಿ ಆಗಿರುವಂಥದ್ದು. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಏನು ಕಳೆದ 4 ದಿನಗಳಿಂದ ಸಂಪೂರ್ಣವಾಗಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿರೋ ಹಿನ್ನೆಲೆಯಲ್ಲಿ ಬಂಕ್ ಕೂಡ ಬಂದಾಗಿತ್ತು. ಹೀಗಾಗಿ ಆಟೋ ಚಾಲಕರು ಕಳೆದ 4 ದಿನಗಳಿಂದ ಕೂಡ ಬಂದು ವಾಪಸ್ ಹೋಗ್ತಾ ಇದ್ರು. ಆದರೆ ಇವತ್ತು ಏಕಾಏಕಿ ಏನು ಗ್ಯಾಸ್ ಬಂದಿರೋ ಕಾರಣಕ್ಕಾಗಿ ದರ 120 ರೂಪಾಯಿ ಕಿಲೋ ಆಗಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಅಂದರೆ 120 ಆದರೆ ನಾವು ಯಾವ ರೀತಿ ದುಡಿದು ಜೀವನ ಮಾಡಬೇಕು ಅನ್ನೋ ಆಕ್ರೋಶದ ಮಾತನ್ನು ಹೊರ ಹಾಕ್ತಿರುವಂಥದ್ದು. ಅಂದರೆ ಯಾವ ರೀತಿ ಪ್ರಯಾಣಿಕರಿಗೆ ಕನ್ವಿನ್ಸ್ ಮಾಡಬೇಕು, ದರವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಆಕ್ರೋಶದ ಮಾತನ್ನು ಹೊರ ಹಾಕ್ತಿರುವಂಥದ್ದು. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಸರ್, ಈಗ 120 ರೂಪಾಯಿ ಕಿಲೋ ಆಗಿದೆ, ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತದೆ? ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತದೆ ಸರ್. ಯಾಕಂದರೆ ಗ್ರಾಹಕರು ಅದೇ ರೇಟ್, ಹಳೆ ರೇಟೇ ಕೊಡ್ತಾ ಇದ್ದಾರೆ. ಇಲ್ಲಿ ಗ್ಯಾಸ್ ನೋಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಆಗಿದೆ. 50 ರೂಪಾಯಲ್ಲಿ 120 ರೂಪಾಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಯಾವ ಥರ ನಾವು ಇಲ್ಲಿ ಬಾಡಿಗೆ ಮಾಡಬೇಕು, ಯಾವ ಥರ ನಮ್ಮ ಉಪಜೀವನ ನಡೆಸಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಈಗ 4 ದಿನದಿಂದ ಸಿಲಿಂಡರ್ ಸಿಕ್ಕಿದ್ದಿಲ್ಲ, ಅವಾಗ ಹೆಂಗೆ ಮಾಡಿದ್ರಿ ಸರ್? ಏನು ಮಾಡೋಕ್ಕಲ್ಲ, ಗಾಡಿನ ಸೈಡ್ ಹಚ್ಚಿಬಿಟ್ಟಿದ್ದೀವಿ ರೀ ಸರ್. ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸಿಲಿಂಡರ್ ಸಿಗಲಿಲ್ಲ ಅಂದ್ರೆ ನಾವು ಖಾಲಿನ ಕೂತ್ಕೊಂಡಿದ್ದೀವಿ ರೀ. ಇವತ್ತು ಸಿಕ್ಕೈತಿ, ಆದ್ರೆ 120 ರೂಪಾಯಿ ಐತಿ. ಬಾಡಿಗೆ ಹೆಂಗೆ ಹೊಡಿಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಮತ್ತೊಬ್ಬ ಚಾಲಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇಲ್ಲಿ ನೂರಾರು ಏನೋ ಆಟೋಗಳಿದ್ದಾವೆ ನಗರ ಪ್ರದೇಶದಲ್ಲಿ. ಹೀಗಾಗಿ ಆಟೋ ಚಾಲಕರಿಗೆ 120 ರೂಪಾಯಿ ಕೊಟ್ಟು ಯಾವ ರೀತಿ ಖರೀದಿ ಮಾಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ. ಸರ್, ಕೆಜಿಗೆ 120 ಆಗಿರುವಂಥದ್ದು ಯಾವ ರೀತಿ ನಿಮಗೆ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಭಾಳ ಐತೆ ರೀ. ವರ್ಕೌಟ್ ಆಗಲ್ಲ. ದುಡಿಮೆ ಏನೆಲ್ಲ ಒಟ್ಟು ಅದಕ್ಕೆ ಗ್ಯಾಸ್ಗೆ ಇಟ್ಟೋದ್ರೆ ನಾವು ಜೀವನ ಮಾಡೋದು ಕಷ್ಟ ಐತಿ. ಅದಕ್ಕೆ ಮೈಲೇಜ್ ಏನಿಲ್ಲ. ಮೈಲೇಜ್ 20 ಕಿಲೋಮೀಟ್ರ್ ಕೊಡ್ಕೊಂಡು ಭಾಳ ಅದು. 120 ರೂಪಾಯಿ ಹಾಕ್ಸಿದ್ರೆ ಎಷ್ಟು? 20 ಕಿಲೋಮೀಟ್ರ್ ಕೊಡ್ಬೇಕು ಅಷ್ಟು. ಇದಿಷ್ಟು. ಅಂದರೆ ಯುದ್ಧದ ಎಫೆಕ್ಟ್ನಿಂದ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ 120 ರೂಪಾಯಿ ಕಿಲೋ ಹಾಕ್ಸಿದ್ರೆ ನಮಗೆ 20 ರೂಪಾಯಿಗೆ ಏನು 20 ಕಿಲೋಮೀಟ್ರ್ ಓಡಿಸಿ ಪ್ರಯಾಣಿಕರಿಗೆ ಯಾವ ರೀತಿ ನಾವು ಸೇವೆಯನ್ನು ಕೊಡಬೇಕು, ನಾವು ಜೀವನ ಮಾಡೋದು ಹೇಗೆ ಅನ್ನೋದನ್ನೇ ಆಕ್ರೋಶದ ಮಾತನ್ನು ಹೊರಹಾಕ್ತಿರುವಂಥದ್ದು. ಸರ್ಕಾರ ಕೂಡ ಇದಕ್ಕೆ ಸರಿಯಾದ ರೀತಿಯಂಥ ಕಡಿವಾಣ ಹಾಕಬೇಕು, ಸರಿಯಾದ ರೀತಿಯಂತಹ ಏನು LPG ಗ್ಯಾಸ್ ಸಿಲಿಂಡರ್ನ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರ ಜೊತೆ ಪಕ್ರೆ, ಪಬ್ಲಿಕ್ TV, ಹಾವೇರಿ. 50 ರೂಪಾಯಿ ಇದ್ದ ಜಾಗದಲ್ಲಿ 120 ರೂಪಾಯಿ ಆಗಿದೆ. ಆದರೆ ಓಕೆ, ಕೊಡೋಣ, ಗ್ಯಾಸ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕಾದರೂ ಅಂತ ಅಂದ್ಕೊಂಡ್ರೆ ಈ ಕಡೆ ಗ್ರಾಹಕರಿಂದ ಅವರೇನು ವಸೂಲಿ ಮಾಡೋಕ್ಕಾಗಲ್ಲ. ಹಳೆ ರೇಟ್ ಏನಿತ್ತು ಆ ರೇಟ್ನಂತೆ ಮೀಟರ್ ಫಿಕ್ಸ್ ಆಗಿದೆ, ಅದರ ಪ್ರಕಾರವಾಗಿಯೇ ತೆಗೆದುಕೊಳ್ಬೇಕು. ಈ ಕಡೆ ಪ್ಯಾಸೆಂಜರ್ಸ್ ಕೂಡ ನಮಗೆ ಹೆಚ್ಚುವರಿ ಹಣ ಕೊಡಲ್ಲ, ಏನು ಮಾಡೋದು ಅಂತ ಆಟೋ ಚಾಲಕರು ಪರದಾಡ್ತಿದ್ದಾರೆ.